ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆ್ಯಸ್ ಯೂಶ್ವಲ್ ಟಿಫನಿಂದ ರೆಡಿ ಮಾಡ್ತಾಯಿದ್ದೀನಿ. ಟಿಫನ್ಗೆ ಇವತ್ತು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಒಗ್ಗರಣೆ ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊತಾಯಿದ್ದೀನಿ. ಇದಕ್ಕೆ ನಾನು ಕಾಯಿ ತುರಿ ಕೂಡ ಹಾಕಲಿಲ್ಲ, ಜಸ್ಟ್ ನಿಂಬೆಹಣ್ಣು ಮಾತ್ರ ಹಾಕಿದ್ದೆ. ಅನ್ನ ಕಲಸಿದ್ದು ಅಂತ ಏನು ಟೇಸ್ಟ್ ಅನಿಸ್ಲಿಲ್ಲ ಇವತ್ತು. ಯಾಕೋ ಏನಾಯಿತು ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಕಮ್ಮಿ ಹಾಕ್ಬಿಟ್ಟಿದ್ದೀನಿ, ತುಂಬ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇತ್ತು. ಪರವಾಗಿಲ್ಲ, ತಿನ್ಬೋದು, ಏನು ಮಾಡೋಕ್ಕಾಗತ್ತೆ, ಮಾಡಿಬಿಟ್ಟಿರ್ತೀವಲ್ಲ, ಇಟ್ಸ್ ಓಕೆ ಅಂತ ಟಿಫನ್ ಮುಗಿಸ್ಕೊಂಡ್ವಿ. ಧೃತಿ ಕಸ ಗುಡಿಸ್ತಾ ಇದ್ದಾಳೆ, ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಡಿಶ್ ವಾಷರ್ಗೆ ಪಾತ್ರೆಗಳೆಲ್ಲ ಸೆಟ್ ಮಾಡಿದ್ದೆ. ಅದನ್ನು ಪೌಡರ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಆನ್ ಮಾಡ್ತಾಯಿದ್ದೀನಿ. ಟಿಫನ್ ಆಯಿತು. ಆಮೇಲೆ 11 o'clock ಅಷ್ಟರಲ್ಲಿ ಮತ್ತೆ ಹೊಟ್ಟೆ ಹಸಿತಾ ಇತ್ತು ನನಗೆ. ಹಾಗಾಗಿ ಮಿಲೆಟ್ಸ್ದು ಪೌಡರ್ ಮಾಡಿದ್ನಲ್ಲ, ಇವತ್ತೇ ಫಸ್ಟ್ ಮಾಡ್ತಾ ಇರೋದು ನಾನು ಅದ್ರದ್ದು ಗಂಜಿನ. ಅದನ್ನು ರೆಡಿ ಮಾಡ್ಕೋತಾ ಇದ್ದೆ. ಒಂದು ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು 1.5 ಸ್ಪೂನಷ್ಟು ಪೌಡರ್ ಹಾಕಿ ಫಸ್ಟು ತಣ್ಣೀರಲ್ಲೇ ಮಿಕ್ಸ್ ಮಾಡಿ ಆಮೇಲೆ ಸ್ಟವ್ ಮೇಲೆ ಇಟ್ಟೆ. ಅದು ಸ್ವಲ್ಪ ಕುದೀತಾ ಇತ್ತು. ಅದು ಕುದಿಯೋ ಅಷ್ಟರಲ್ಲಿ ನಾನು ಪೌಡರ್ನೆಲ್ಲ ಒಂದು ಬಾಕ್ಸ್ಗಳಿಗೆ ಶಿಫ್ಟ್ ಮಾಡೋಣ ಅಂತ ಬಾಕ್ಸ್ ಹುಡುಕ್ತಾಯಿದ್ದೆ. ಸಿಕ್ತು. 2 ಬಾಕ್ಸಿಗೆ ಶಿಫ್ಟ್ ಮಾಡಿದೆ. ಅದನ್ನು ದೊಡ್ಡ ಬಾಕ್ಸನ್ನು ಖಾಲಿ ಮಾಡಿ ಈ 2 ಬಾಕ್ಸಿಗೆ ಅದನ್ನು ಹಾಕಿಟ್ಟೆ. ಕಿಚನಲ್ಲಿ ಒಂದು ಸತಿ ಎಂಟ್ರಿ ಆದಮೇಲೆ ಈ ಕಡೆ ನನಗೆ ಗಂಜಿನೂ ಆಗ್ತಾಯಿತ್ತು, ಈ ಕಡೆ ಬಾಕ್ಸಿಗೂ ಶಿಫ್ಟ್ ಮಾಡ್ತಾಯಿದ್ದೆ. ಮಧ್ಯ ಮಧ್ಯ ಗಂಜಿನ ನೋಡ್ತಾಯಿದ್ದೆ, ಅದು ಮಿಕ್ಸ್ ಮಾಡೋದು ಇದು ಮಾಡ್ತಾಯಿದ್ದೆ. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಾನು ಗಂಜಿನ ಮಾಡಿಕೊಂಡೆ. ಬಟ್ ಈ ಗಂಜಿ ಕುಡಿದ್ಮೇಲೆ 1 hour ತನಕ ಹೊಟ್ಟೆ ಹಸಿವು ಅಂತ ಅನಿಸ್ಲಿಲ್ಲ. ಒಂದು ಒಳ್ಳೆ ಇದೇ ಇತ್ತು, ಅದು ಚೆನ್ನಾಗಿತ್ತು. ಗಂಜಿ ಕೂಡ ಟೇಸ್ಟು ಚೆನ್ನಾಗಿತ್ತು. ನಾವು ಮಿಲೆಟ್ಸ್ ಎಲ್ಲ ಅಂದರೆ ಅನ್ನ ಥರ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಯಾಕೆಂದರೆ ಪ್ರಾಕ್ಟೀಸ್ ಇಲ್ಲ, ಹಾಗಾಗಿ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಿದೆ ಅಂದರೆ ಈ ಥರ ಪೌಡರ್ ಮಾಡಿಟ್ಕೊಂಡ್ರೆ ಯಾವಾಗಾದರೂ ಒಂದು ಸಲ ಗಂಜಿ ಥರ ಮಾಡ್ಕೊಂಡು ಕುಡಿಬೋದು ಅಂತ ಮಾಡಿದ್ದು. ಅದು ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ಆಯಿತು. ಹಾಗಾಗಿ ಸ್ವಲ್ಪ ಬಿಸಿನೀರು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ 2 ಬಾಕ್ಸಿಗೂ ಕರೆಕ್ಟಾಗಿ ಇಳಿಸ್ತು ಗಂಜಿ ಮಿಲೆಟ್ಸ್ ಪೌಡರು. ಸೊ ಫಿಲ್ ಮಾಡಿಬಿಟ್ಟು ಬಾಕ್ಸ್ನ ತೊಳಿಬೇಕು. ಚಿತ್ರಾನ್ನ ಕೂಡ ಸ್ವಲ್ಪ ಮಿಕ್ಕಿತ್ತು ಬಾಣಲಿಲಿ, ಅದನ್ನು ಹಾಗೆ ಬಟ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೆ. ಬಾಣಲಿನೂ ತೊಳಿಯೋಕೆ ಹಾಕ್ಬಿಡೋಣ ಅಂತ. ಇಲ್ಲಿ ಕೆಲಸ ಮಾಡ್ತಾನೆ ಅದನ್ನು ಎಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಬೇರೆ ಕೆಲಸ ಮಾಡ್ಕೋಬೋದು ಅಂತ. ಮಧ್ಯಾಹ್ನ ಊಟಕ್ಕೆ ಅನ್ನ ಮತ್ತು ಬೇಳೆ ಹಾಕ್ಬಿಟ್ಟು ತಿಳಿ ಸಾರು ಮಾಡ್ಕೊಂಡಿದ್ದೆ. ಸಾರು ತುಂಬಾ ಚೆನ್ನಾಗಾಗಿತ್ತು. ಊಟ ಮುಗಿಸ್ದೆ. ನೆಕ್ಸ್ಟು ತರಕಾರಿ ಇರಲಿಲ್ಲ, ಹಂಗಾಗಿ ತಿಳಿ ಸಾರೇ ಮಾಡಿದ್ದಿವತ್ತು. ಪಲ್ಯ ಕೂಡ ಏನೂ ಮಾಡ್ಕೊಂಡಿಲ್ಲ. ಸಂಜೆ ಹೋಗ್ಬಿಟ್ಟು ತರಕಾರಿ ತರೋಣ ಅಂತ ಹೇಳಿದ್ಲು ಧೃತಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಂಜಾಯ್ ಎವ್ರಿ ಮೂಮೆಂಟ್, ಹ್ಯಾವ್ ಫನ್, ಬಾಯ್.